ಪ್ರಶ್ನೆ. ಈಗ ವಾಸ್ತು ಬಗ್ಗೆ ಇಷ್ಟೊಂದು ಹೇಳ್ತಿದ್ದೀರಿ, ನೀವು ಯಾಕೆ ವಾಸ್ತು ಅನ್ನೋದನ್ನ ಅಷ್ಟೊಂದು ನಂಬ್ತೀರಿ? ನಾನು ಹೇಳ್ತೀನಲ್ಲ, 10 ವರ್ಷಕ್ಕೆ ಮುಂಚೆ ಕೇಳಿದರೆ ನಾನು ಖಂಡಿತವಾಗ್ಲೂ ಇದೇ ರೀತಿ ಮೂಗು ಮುರಿಯುವಂಥ ಮಾತನಾಡುತ್ತದೆ. ಅದೇನು ರೀ ವಾಸ್ತು ಅಂತಾರೆ, ವಾಸ್ತು ಬಟಾಕ್ರಿ ಅದು ಅಂತದ್ದು. ಏನದ ಪ್ರವೃತ್ತಿ ಅಂತ ನೆಟ್ಟು ಗಾಳಿ ಬೆಳಕು ಬಂದರೆ ಸಾಕ್ಬಿಡ್ರಿ, ಅದಕ್ಕೆ ಇನ್ನೇನು ರೀ ವಾಸ್ತು, ಅದೇ ವಾಸ್ತು. ಯಾಕಂದರೆ ನಾವು ಆರ್ಕಿಟೆಕ್ಚರ್ ಓದಿರೋದು ಅದೇ. ಸೊ ಅದರಲ್ಲಿ ಏನು ಮಾಡ್ತಾರೆ, ಗಾಳಿ ಯಾವ ಕಡೆಯಿಂದ ಬರುತ್ತೆ, ಇದೇನು ಬರುತ್ತೆ, ಇದೆಲ್ಲ ಸ್ವಲ್ಪ ತಿಳಿಸ್ಕೊಡ್ತಾ ಇದ್ದಾರೆ ಅಷ್ಟೇ ಹೊರತು ಈ ವಾಸ್ತುವಿನ ಬಗ್ಗೆ ನನಗೆ ಯಾಕೆ ಇಷ್ಟೊಂದು ಒಲವು, ಯಾಕೆ ನಾನು ವಾಸ್ತುವನ್ನು ನಂಬಕ್ಕೆ ಶುರು ಮಾಡಿದೆ ಅಂತಂದಾಗ, ಸುಮಾರು 10 ವರ್ಷಗಳ ಮುಂಚೆ ನನಗೂ ಕೂಡ ಎಲ್ರಿಗೂ ಬರೋ ರೀತಿಯಲ್ಲಿ ಸಮಸ್ಯೆಗಳು ಬರೋಕ್ಕೆ ಶುರು ಆಯಿತು. 12 ವರ್ಷ ಆಗೋಯ್ತು ನಾನು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. 12 ವರ್ಷ ಆಗೋಯ್ತು. ಸರಿ, ನಾವು ಹೊಸ ಜಾಗ, ನಮ್ಮದೇ ಸ್ವಂತ ಮನೆ, ಸ್ವಂತ ಆಫೀಸು ಎಲ್ಲ ಮಾಡ್ಕೊಂಡು ಹೋಗಿದ್ದಾಯಿತು. ಅಲ್ಲಿ ತನಕನೂ ಚೆನ್ನಾಗೇ ಇದ್ದೆ. ಸೊ ಹೊಸ ಆಫೀಸು, ಹೊಸ ಮನೆ ಎಲ್ಲ ಚೆನ್ನಾಗಿರುತ್ತೆ. ಈಗ ಏನು ಬೆಳೆದಿನೋ ಇದಕ್ಕಿಂತ 10ರಷ್ಟು ನಾನು ಬೆಳಿಬಹುದು ಅನ್ನೋ ಒಂದು ಮಹದಾಸೆಯಿಂದ ಹೊಸ ಮನೆಗೆ ಸಂತೋಷವಾಗಿ ಎಲ್ಲ ಪೂಜಾ ಕೈಂಕರ್ಯಗಳು ಏನೇನು ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಇದ್ವಿ. ಒಂದಷ್ಟು ದಿನ ಆ ಒಂದು ಖುಷಿ ಇರುತ್ತಲ್ಲ, ಖುಷಿಯಲ್ಲೇ 1-1.5 ತಿಂಗಳು ಓಡೋಗ್ಬಿಡ್ತು, ಏನು ಗೊತ್ತಾಗಲಿಲ್ಲ. ರೈಟ್. ಅದಾದಮೇಲೆ ಇನ್ನೇನಾಯಿತು ಅಂತಂದರೆ ಸ್ವಲ್ಪನೇ ನನಗೆ ಕೆಲಸಗಳಲ್ಲಿ ಅಡೆತಡೆಗಳು ಬರೋಕ್ಕೆ ಶುರು ಆಯಿತು. ಸಂಬಂಧಗಳಲ್ಲಿ ಸ್ವಲ್ಪ ಏರುಪೇರುಗಳಾಗೋಕ್ಕೆ ಶುರು ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯದಲ್ಲಿ ಏರುಪೇರಾಗೋಕ್ಕೆ ಶುರು ಆಗೋಯ್ತು ನನಗೆ. ಯಾವುದೇ ಅಭ್ಯಾಸಗಳಿಲ್ಲ, ಯಾವುದೇ ರೀತಿಯಾದಂಥ ಏನು ಕೇಳ್ತೀರ ದುರಭ್ಯಾಸಗಳಂತೂ ಯಾವ ಅಭ್ಯಾಸಗಳು ನನಗಿಲ್ಲ. ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಚಿಂತನೆ ಮಾಡೋವಂಥವ್ನು ನಾನು, ದಿನ ಯೋಗ ಮಾಡೋವಂಥವ್ನು ನಾನು, ದಿನ ಧ್ಯಾನ ಮಾಡೋವಂಥವ್ನು ನಾನು, ದಿನ ಪ್ರಾಣಾಯಾಮ ಮಾಡೋವಂಥವ್ನು. ನನಗೆ ಯಾಕೆ ಇಷ್ಟೊಂದೆಲ್ಲ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ ಕಷ್ಟಗಳು ಅಂತ. ಸರಿ, ಮಾಮೂಲಿ ಮನೇಲಿ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಒಂದು ಪೂಜೆ ಮಾಡಿಸ್ಬಿಡೋಣ. ಖಂಡಿತ ಪೂಜೆ ಮಾಡಿಸೋಣ, ರೈಟ್ ಡನ್. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ದಾಯಿತು. ಆಮೇಲೆ ಯಾರೋ ಹೇಳಿದ್ರು ಇಲ್ಲ ಗಣೇಶ ಹೋಮ ಮಾಡಿ ಅಂತಂದರು, ರೈಟ್, ಅದು ಮಾಡಿದ್ದಾಯಿತು. ಆಮೇಲೆ ನವಗ್ರಹ ಹೋಮ ಮಾಡಿಸಿದ್ರು, ಎಲ್ಲ ಮಾಡಿದೆ. ಅದು ಯಾವುದೂ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ನಾನು ತಪ್ಪು ಅಂತ ಯಾವುದೂ ಹೇಳ್ತಲ್ಲ, ನಾನು ಎಲ್ಲ ಮಾಡಿದ್ದಾಯಿತು. ಮತ್ತೊಬ್ಬರು ಒಂದಷ್ಟು ಜನ ಹೇಳಿದ್ರು ದೇವಸ್ಥಾನಕ್ಕೆ ಹೋಗಿ ಅಂತಾರೋ, ದೇವಸ್ಥಾನಕ್ಕೆ ಹೋಗಿದ್ದಾಯಿತು. ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನ ಹೋಗಿ, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಎಲ್ಲ ದೇವಸ್ಥಾನಗಳಿಗೆ ಎಲ್ಲಕ್ಕೂ ಹೋಗಿ ಬಂದೆ ನಾನು. ಆದರೆ ಸಮಸ್ಯೆ ಪರಿಹಾರ ಆಗ್ತಿದೆಯಾ, ಬಗೆಹರಿತಿದೆಯಾ? ಇಲ್ಲ ಇಲ್ಲ ಇಲ್ಲ. ಜೇಬಲ್ಲಿ ಕಾಸು ಇಲ್ಲ. ಸಾಲ ಸೋಲ ಮಾಡಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ಇವನ್ನೆಲ್ಲ ಮಾಡೋ ರೀತಿಯಲ್ಲಿ ಬಂತು. ಬೇಜಾರಾಯ್ತು, ಯಾಕಪ್ಪ ಇದು ಇಷ್ಟೆಲ್ಲ ಮಾಡಿದ್ರು ಕೂಡ ಹಾಗಾದ್ರೆ ನಿಜವಾಗ್ಲೂ ನಮ್ಮಲ್ಲಿ ದೇವರು ಅನ್ನೋರು ಇಲ್ವಾ? ಬಂದೇ ಬರುತ್ತಲ್ವಾ. ಇಷ್ಟೆಲ್ಲ ಮಾಡಿ 1 ವರ್ಷ 1.5 ವರ್ಷ ನಾವು ಪೂಜೆನೇ ಮಾಡ್ಕೊಂಡು ಕೂತಿದ್ದೀನಿ, ಏನಪ್ಪ ನಂಗೆ ಪರಿಹಾರ ಸಿಗ್ತಿಲ್ಲ, ಯಾಕೆ ನಮ್ಮ ದೇವರು ಅನ್ನೋನು ಇಲ್ವಾ? ಅದೊಂದು ಕ್ವಶನ್ ಬೇಕಾದ್ರೆ ಬರೋಕ್ಕೆ ಶುರು ಆಯಿತು. ಆಮೇಲೆ ಅಂದ್ಕೊಂಡೆ, ಆ ಶಕ್ತಿ ಅನ್ನೋದದ್ದಿದೆ, ಆ ದೇವರು ಅನ್ನೋಂಥದ್ದಿದೆ, ನನ್ನ ಬುದ್ಧಿಶಕ್ತಿನೂ ಕೊಟ್ಟವನೇ. ಆದರೆ ಸಮಸ್ಯೆ ಎಲ್ಲಿದೆ ಅನ್ನೋದು ನೋಡಿಬಿಟ್ಟು ಬೇರೆ ಇನ್ನೆಲ್ಲೋ ಹೋಗಿ ಪರಿಹಾರ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ಪರಿಹಾರ ಸಿಗುತ್ತಾ? ಸಿಗಲ್ಲ. ಸರಿ, ಕೊನೆಗೆ ಏನು ಮಾಡಿದೆ, ಧ್ಯಾನಕ್ಕೆ ಮೊರೆ ಹೊರಟೋಗ್ತೇನೆ. ನನಗೆ ಏನೇ ಆದರೂ ಜೀವನದಲ್ಲಿ ಕಷ್ಟಗಳು ಬಂದಾಗ ಧ್ಯಾನಂ ಸರ್ವತ್ರ ಸಾಧನಂ ಅಂತ. ಇಲ್ಲ ಮುಂಚೆಯಿಂದನೂ ಧ್ಯಾನ ಇತ್ತು, ಮುಂಚೆಯಿಂದ ಸುಮಾರು ವರ್ಷಗಳಿಂದ ನಾನು ಮಾಡಿದೆ. ಅಲ್ಲ, ನಾನು ಇದನ್ನು ಬಿಟ್ಬಿಟ್ಟು ಬೇರೆ ಇನ್ಯಾವುದನ್ನು ನಂಬ್ಕೊಂಡೋಗಿದ್ನಲ್ಲ. ಸಮಸ್ಯೆ ಇಲ್ಲಿರೋದು, ಸಮಸ್ಯೆ ಅಲ್ಲಿದೆ ಅಂತ ಅಲ್ಲಿ ಹುಡ್ಕೊಂಡು ಹೋಗಿದ್ದೀನಿ, ಪರಿಹಾರ ಅಲ್ಲಿ ಸಿಗುತ್ತೆ ಅಂತ ಹೋಗಿದ್ದೇನೆ. ಇರೋ ಸಮಸ್ಯೆ ಇರೋದು ಇಲ್ಲಿ. ಅರ್ಥ ಆಯ್ತಲ್ಲ? ಈಗ ಹೆಂಗೆ ಅಂತಂತಂದರೆ, ನನಗೆ ತಲೆನೋವು, ಹೊಟ್ಟೆ ನೋವಿನ ಮಾತ್ರೆ ತಿಂದರೆ ತಲೆನೋವು ಸರಿ ಹೋಗುತ್ತೋ? ಸರಿ ಹೋಗಲ್ಲ. ತಲೆನೋವಿನ ಮಾತ್ರೆನೇ ತೊಗೋಬೇಕು. ಕೈಕಾಲು ನೋವಿಗೆ ಏನು ಬೇಕೋ ಅದನ್ನೇ ತೊಗೋಬೇಕು. ನನಗೆ ಕಾಲಲ್ಲಿ ಗಾಯ ಆಗಿದೆ, ಬಟ್ ಕೈಗೆ ಬ್ಯಾಂಡೇಜ್ ಹಾಕೊಂಡ್ರೆ, ಸೊ ಬ್ಯಾಂಡೇಜ್ ಹಾಕ್ದವ್ರು ತಪ್ಪ, ಬ್ಯಾಂಡೇಜ್ ಹಾಕ್ಸ್ಕೊಂಡವನು ತಪ್ಪ? ಖಂಡಿತವೂ ಬ್ಯಾಂಡೇಜ್ ಹಾಕ್ಸ್ಕೊಂಡವನು ತಪ್ಪ. ಲೇ ನನಗೆ ಇಲ್ಲಾಗಿದೆ ಕಣೋ, ಕಾಲಿಗೆ ಇಲ್ಲೇಟು ಬಿದ್ದಿರೋದು ಕಣೋ, ಇಲ್ಲಿ ಹಾಕೋ, ಇಲ್ಲಿಗೆ ಹಾಕೋ ಬರ್ತೀಯಾ ಅಂತ ಕೇಳಬೇಕಲ್ವ. ಸೊ ಈ ಜ್ಞಾನವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಸೊ ಈ ಜ್ಞಾನವನ್ನು ನಮಗೆ ಭಗವಂತ ಕೊಟ್ಟಿರೋದನ್ನು ನಾವು ಅದನ್ನು ಸರಿ ಅರ್ಥ ಮಾಡ್ಕೊಳ್ತಲ್ಲ. ಸೊ ಧ್ಯಾನ ಕೂತಾಗಲೇ ಗೊತ್ತಾಗಿದೆ ನನಗೆ, ವಾಸ್ತು ಅಂದರೆ ಬರ್ತಾಯಿತ್ತು, ಧ್ಯಾನದಲ್ಲಿ ಬರ್ತಾಯಿತ್ತು, ಏನೋ ಎನರ್ಜಿ ಇಂಬ್ಯಾಲೆನ್ಸ್ ಅಂತಂದ್ಬಿಟ್ಟು ಅದನ್ನು ತಿಳ್ಕೊಂಡು ಮಾಡಿ ಆಮೇಲೆ ವಾಸ್ತುವನ್ನು ಏನು ಅಂತ ನೋಡಿದಾಗ ಅದ್ರಲ್ಲಿ ಬರ್ತಾಯಿತ್ತು ಮನೆ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅಂತಂದರೆ ಏನು, ವಾಸ್ತು ಇರುತ್ತೆ ಅಂತ. ಸೊ ವಾಸ್ತುವಿನ ಬಗ್ಗೆ ದೀರ್ಘವಾದ ಅಧ್ಯಯನವನ್ನು ಮಾಡಿಕೊಂಡು ವಾಸ್ತುವನ್ನು ಮನೆಯಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದಂಗೆ ಏನಾಯಿತು ಅಂತಂದರೆ ನನಗೆ ಜೀವನದಲ್ಲಿ ಕಷ್ಟಗಳೆಲ್ಲ ಪರಿಹಾರ ಆಯಿತು. ಹೆಂಗೆ ಪರಿಹಾರ ಆಯಿತು? ಮ್ಯಾಜಿಕ್ ಆಗಿಬಿಡುತ್ತಾ? ಹಾಂ, ಈಗ ಏನಾಗ್ಬಿಡುತ್ತೆ, ಈಗ ಬೇರೆ ಇದ್ರಲ್ಲಿ ಬರೋರೆಲ್ಲ ಏನು ಮಾಡ್ಬಿಡ್ತಾರೆ, ನೀವು ಈ ಯಂತ್ರ ಇಲ್ಲಿ ಕಟ್ಬಿಡಿ, ಈ ಯಂತ್ರ ಇದು ಮಾಡಿಬಿಡಿ, ಈ ಪೂಜೆ ಹಿಂಗೆ ಮಾಡಿಬಿಡಿ, ಎಲ್ಲ ಮಂಗಮಯ ಆಗ್ಬಿಡ್ತದೆ. 24 ಗಂಟೆಯಲ್ಲಿ ನಿಮ್ಮ ಪರಿಹಾರ, 48 ಗಂಟೆಗಳಲ್ಲಿ ಪರಿಹಾರ, 6 ದಿನದಲ್ಲಿ ಪರಿಹಾರ ಏನಿಲ್ಲ. ಅವನಿಗೆ ಪರಿಹಾರ ಆಗ್ತಾ ಇರುತ್ತೆ ಹೊರತು ಇವ್ರಿಗೆ ರಾಮ ಹರ್ಕೊಂಡು ಹೋಗ್ತಾನೆ ಇರ್ತದೆ ಅದು.
ಸೊ ಏನಾಗುತ್ತೆ ಅಂತಂದರೆ ನಾನು ಮತ್ತೆ ಅದನ್ನು ಏನು ಮಾಡಿದೆ, ಸೈಂಟಿಫಿಕಾಗಿ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ಹೆಂಗೆ ಇಷ್ಟು ದಿನ ಇಲ್ದಿರೋಂಥದ್ದು ನನ್ನ ಜೀವನದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಆಗ್ತಿದೆಯಲ್ಲ ಅಂತಂದರೆ, ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಾರಂಥ ನಾನೇನೆ. ಆ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳೋಕೆ ಬೇಕಾಗಿರೋಂಥ ಶಕ್ತಿ, ಚೈತನ್ಯ, ಜ್ಞಾನ, ವಿವೇಕ, ವೈರಾಗ್ಯವನ್ನು ಈ ವಾಸ್ತು ಶಕ್ತಿಯ ಮೂಲಕ ನನಗೆ ಬರುತ್ತೆ. ಬಂದಾಗ ಏನಾಗುತ್ತೆ, ನನ್ನ ಚಿಂತನಾ ಲಹರಿ ಬದಲಾವಣೆ ಆಗುತ್ತೆ. ನನ್ನ ಚಿಂತನಾ ಲಹರಿ ಬದಲಾವಣೆ ಆದಾಗ ನನ್ನ ಆಚೆ ಕಡೆಗೆ ನನ್ನ ಇರೋಂಥದ್ದು ನನ್ನ ಮಾತಿನ ಲಹರಿ ಬದಲಾಗುತ್ತೆ. ನನ್ನ ಮಾತಿನ ಲಹರಿ ಬದಲಾದಾಗ ನನ್ನ ಕೆಲಸ ಕಾರ್ಯಗಳ ಲಹರಿನೂ ಬದಲಾಗುತ್ತೆ. ಅದೆಲ್ಲ ಬದಲಾದಾಗ ನನಗೆ ಬೇಕಾಗಿರೋದು ಸಿಗುತ್ತೆ. ದಿಸ್ ಇಸ್ ರೈಟ್. ಏನು ಮಾಡುತ್ತೆ, ಪೂಜೆ ಪುನಸ್ಕಾರ ತಪ್ಪ? ಖಂಡಿತವೂ ತಪ್ಪಲ್ಲ. ಅದೇನಾಗುತ್ತೆ ಅಂದರೆ ನಿಮಗೆ ಟೈಮ್ ಬೀಯಿಂಗ್ ಸಮಾಧಾನ ಪಡಿಸುತ್ತೆ. ಸಮಾಧಾನವಾಗಿ ಇರುವಂಥದ್ದು ಬೇರೆ, ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋಂಥದ್ದು ಬೇರೆ. ರಿಸಾಲ್ವಿಂಗ್ ಇಸ್ ಡಿಫರೆಂಟ್, ರಿಲ್ಯಾಕ್ಸಿಂಗ್ ಇಸ್ ಡಿಫರೆಂಟ್, ರಿಸಾಲ್ವಿಂಗ್ ಇಸ್ ಡಿಫರೆಂಟ್. ಸೊ ರಿಲ್ಯಾಕ್ಸ್ ಮಾಡ್ಕೊಂಡೆ, ಆಯ್ತಾ ಪಾಪ ಆಗಲಿ ಅದೇನೋ ನೋಡು. ರಿಸಾಲ್ವ್ ಮಾಡಿಬಿಟ್ರೆ ಲೈಫ್ ಲಾಂಗ್ ನೀವು ರಿಲ್ಯಾಕ್ಸ್ ಮಾಡ್ಕೊಂಡಿರ್ಬೋದು. ಸೊ ಇದೇನಾಗುತ್ತೆ ಅಂತ ನನಗೆ ಸಮಾಧಾನ ಕೊಡುತ್ತೆ, ಸಮಸ್ಯೆಯನ್ನು ಪರಿಹರಿಸಲ್ಲ. ಸೊ ನಾನೇನು ಮಾಡಬೇಕು, ಸಮಾಧಾನ ಮಾಡ್ಕೊಂಡ ಸಮಸ್ಯೆ ಪರಿಹರಿಸ್ಕೊಳ್ಳೋಕೆ ಏನು ಮಾಡಬೇಕು ಅದು ಮಾಡಬೇಕು. ಈಗ ಕಾಡಲ್ಲಿ ಹೋಗ್ತಾ ಇದ್ದೀನಿ, ಹುಲಿ ಅಟ್ಸ್ಕೊಂಬತ್ತು, ಓಡ್ತಾ ಇದ್ದೀನಿ ಎಲ್ಲಿ ತನಕ ಸುಸ್ತಾಯಿತು, ಅಲ್ಲೆಲ್ಲ ಮರದ ಮೇಲೆ ಹತ್ಕೊಂಡೆ, ಸ್ವಲ್ಪ ತಿರಬೇಕು ನಾನು. ಹುಲಿ ಅಲ್ಲೇ ಸುತ್ತಾ ಇದೆ, ನಾನೇನು ಮಾಡ್ಬೇಕೀಗ? ಅಯ್ಯಪ್ಪ ರಿಲ್ಯಾಕ್ಸ್ ಮಾಡ್ಕೊಂಬಿಟ್ಟೆ, ಹುಲಿಯನ್ನು ಮೇಲಕ್ಕೆ ಬರಲ್ಲ, ನಾನೇನು ಕೆಳಗೆ ಬೀಳಲ್ಲ ಅಂದ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡಿದ್ರೆ ನಾನೇ ಬೀಳ್ತೀನಿ, ಅದು ಹುಲಿ ಗಬಕ್ಕಂತ ಲಬಕ್ಕಂತ ಎತ್ತಕೊಂಡು ಬಾಯ್ಗೆ ಹೊರಟೋಗ್ಬಿಡ್ತದೆ. ಬಟ್ ಏನು ಮಾಡಬೇಕು, ಅಲ್ಲಿಂದ ಹ್ಯಾವ್ ಟು ಥಿಂಕ್ ಸಮಥಿಂಗ್ ಟು ಎಸ್ಕೇಪ್ ಫ್ರಮ್ ದಟ್ ಟೈಗರ್. ಆ ಹುಲಿಯಿಂದ ನಾನು ತಪ್ಪಿಸ್ಕೊಳ್ಳೋಕ್ಕೆ ಏನಾಗಬೇಕು, ನಾನು ಯೋಚನೆ ಮಾಡಬೇಕು. ಸೊ ಆ ಯೋಚನೆ ಮಾಡುವಂಥ ಶಕ್ತಿಯನ್ನು ನನಗೆ ವಾಸ್ತು ಕೊಡುತ್ತೆ. ಗುರುಗಳ, ನೀವು ಆರ್ಕಿಟೆಕ್ಟ್ ಅಂತ ಹೇಳ್ತಿದ್ರಿ, ಸೊ ಹಾಗಾಗಿ ಪ್ರಶ್ನೆ, ಒಬ್ಬ ಆರ್ಕಿಟೆಕ್ಟ್ಗೆ ವಾಸ್ತುವಿನ ಜ್ಞಾನ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಅದು ಎಷ್ಟರ ಮಟ್ಟಿಗೆ ಇರಬೇಕು ಗುರುಗಳೇ, ಇದನ್ನು ತಿಳಿಸ್ಕೊಡ್ಬೇಕು ನೀವು. ಬ್ಯೂಟಿಫುಲ್ ಕ್ವಶನ್. ಒಬ್ಬ ವೈದ್ಯನಿಗೆ ದೇಹದ ಬಗ್ಗೆ ಗೊತ್ತಿರಬೇಕಾ, ಇಲ್ಲ ವೈದ್ಯದ ಬಗ್ಗೆ ಗೊತ್ತಿರಬೇಕಾ? ಒಬ್ಬ ವೈದ್ಯನಿಗೆ, ಒಬ್ಬ ಡಾಕ್ಟ್ರಿಗೆ ಬಾಡಿ ಅನಾಟಮಿ, ಫಿಸಿಯಾಲಜಿ ಗೊತ್ತಿರಬೇಕಾ, ಇಲ್ಲ ಮೆಡಿಸಿನ್ ಬಗ್ಗೆ ಗೊತ್ತಿರಬೇಕಾ? ಮೆಡಿಸಿನ್ ಬಗ್ಗೆ ಗೊತ್ತಿರಬೇಕು. ಆಬ್ವಿಯಸ್ಲಿ ನಾವು ಏನು ಡಾಕ್ಟರ್ಗೆ ಮೆಡಿಸಿನ್ಸ್ ಕರೆಕ್ಟು, ಮೆಡಿಸಿನ್ಸ್ ಗೊತ್ತಿರಬೇಕು. ಆದರೆ ಯಾವ ಬಾಡಿಲಿ ಅದು ಯಾವ ರೀತಿ ಆ್ಯಕ್ಟ್ ಆಗುತ್ತೆ, ರಿಯಾಕ್ಟ್ ಆಗುತ್ತೆ, ಯಾವ ರೀತಿಯಲ್ಲಿ ಅದು ನಮಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿಯಲ್ಲಿ ಅದು ನಮಗೆ ಇರುವಂಥ ಕಾಯಿಲೆಗಳನ್ನು ಗುಣ ಮಾಡುತ್ತೆ. ಸೊ ಇವ್ರು ಕೊಟ್ಟಿದ್ದ ತಕ್ಷಣ ಈ ಡ್ರಗ್ಸ್ ಕೊಡ್ತಾರಲ್ಲ, ಆ ಡ್ರಗ್ಸಿಂದ ಗುಣ ಆಗಿಬಿಡುತ್ತೆ ಅಂತಲ್ಲ. ಆ ಡ್ರಗ್ಸನ್ನು ಕೊಟ್ಟಾಗ ಬಾಡಿಲಿರುವಂಥ ಎಂಡೋಕ್ರೈನ್ ಸಿಸ್ಟಮ್ ಅಂತ ಅನ್ನೋದಿರುತ್ತೆ. ಸೊ ನಮ್ಮ ಯೋಗಿಕ ಭಾಷೆಯಲ್ಲಿ ಕರಿಬೇಕು ಅಂದರೆ ಕುಂಡಲಿನಿ ಶಕ್ತಿ. ಸೊ ಆ ಕುಂಡಲಿನಿ ಶಕ್ತಿಯ ಮೇಲೆ ಇವರು ಕೊಡುವಂಥ ಮೆಡಿಸನ್ ಯಾವ ರೀತಿ ಹೋಗಿ ವರ್ಕ್ ಆಗುತ್ತೆ, ಆ ಕುಂಡಲಿನಿ ಶಕ್ತಿ ಇರುವಂಥ ಆ ಸಪ್ತ ಚಕ್ರಗಳು ಯಾವ ರೀತಿ ವರ್ಕ್ ಆಗುತ್ತೆ, ಅದು ಯಾವ ರೀತಿಯಾದಂಥ ಹಾರ್ಮೋನ್ಸನ್ನು ರಿಲೀಸ್ ಮಾಡುತ್ತೆ. ಹಾರ್ಮೋನ್ಸನ್ನು ರಿಲೀಸ್ ಮಾಡಿದಾಗ ನನ್ನ ದೇಹದಲ್ಲಿ ಯಾವ ಭಾಗದಲ್ಲಿ ಏನು ತೊಂದರೆ ಆಗಿದೆಯೋ ಅದಕ್ಕೆ ಈ ಹಾರ್ಮೋನ್ಸ್ ಹೋಗಿ ಯಾವ ರೀತಿ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಿ ಅದನ್ನು ಮಿಟಿಗೇಟ್ ಮಾಡಿ ನನಗೆ ಸೊಲ್ಯೂಷನನ್ನು ಕೊಡುತ್ತೆ ಅನ್ನೋದನ್ನು ಗೊತ್ತಿರಬೇಕಲ್ವ? ಎರಡೂ ಗೊತ್ತಿರಬೇಕು. ಸೊ ಒಬ್ಬ ಆರ್ಕಿಟೆಕ್ಟ್ ಅಂತಂದಾಗ ಅವನಿಗೆ ವಾಸ್ತು ಗೊತ್ತಿರಲೇಬೇಕು ಅಂತ ನಾನು ಹೇಳ್ತೀನಿ. 20 ವರ್ಷಕ್ಕೆ ಮುಂಚೆ ಕೇಳಿದ್ರೆ ನನಗೂ ಗೊತ್ತಿರಲಿಲ್ಲ ಬಿಡಿ, ಸುಮ್ಮನೆ ಎಲ್ಲರೂ ಹೇಳ್ತಾರಲ್ಲ 4 ಮೂಲೆ 4 ದಿಕ್ಕು ಅಂತ ಅಂದ್ಕೊಂಡು ನಾನು ಮಾತಾಡ್ತಾ ಇದ್ದೆ. ಬಟ್ ಯಾವಾಗ ನನಗೆ ಸಮಸ್ಯೆಗಳು ಬಂತು, ನಾನು ಪರಿಹಾರ ಮಾಡಿಕೊಂಡು ಸಾಕಷ್ಟು ಜನಗಳಿಗೆ, ಈಗಲೇ 2,500 ಜನಕ್ಕಿಂತ ಹೆಚ್ಚಿನ ಮನೆಗಳಿಗೆ ವಾಸ್ತುವನ್ನು ಅಳವಡಿಸಿ ಅದನ್ನು ಯಾವ ರೀತಿ ಮಾಡ್ಕೋಬೇಕು, ಏನು ಮಾಡಬೇಕು ಅದೆಲ್ಲ ಹೇಳಿದ್ದೀನಿ ನಾನು. ಸೊ ನಂದರಲ್ಲಿಂದ ಹೊಡಿಯೋದು ಬಡಿಯೋದು ಅವೆಲ್ಲ ಏನಿಲ್ಲ, ವೆರಿ ಸಿಂಪಲ್. ಇಲ್ಲಿ ಕೂತಿದ್ದೀನಪ್ಪ, ಬಿಸಿಲು ಹೊಡಿತಾ ಇದೆ, ಇನ್ನು 2 ಅಡಿ ಹಂಗೆ ಹೋದ್ರೆ ನೆರಳಿರ್ತದೆ. ಇದಕ್ಕೋಸ್ಕರ ಏನು ಮಾಡಬೇಕು, ನಾನು 2 ಅಡಿ ಹಂಗೆ ಶಿಫ್ಟ್ ಆಗಬೇಕು ಅಷ್ಟೇ. ಶಿಫ್ಟ್ ಆದರೆ ಅಲ್ಲಿ ನೆರಳು ಸಿಕ್ತು, ಬಿಸಿಲಲ್ಲೇ ಹಾಕಿರಬೇಕು ಅಲ್ವಾ? ಅಲ್ಲಿ ಆಲ್ರೆಡಿ ಇದೆ, ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಇಲ್ಲಿಲ್ಲಪ್ಪ ಇಲ್ಲಿ ಯಾವುದೋ ಒಂದು ಗೋಡೆ ಇದೆ ಅದು ಹೊಡೆದಾಕಿದ್ದಾಳೆ, ಇದು ಹೆಡ್ಡತನ, ದಡ್ಡತನ, ಮೂರ್ಖತನ, ಗೊತ್ತಿಲ್ಲದಿರೋವಂಥದ್ದು ಮಾಡೋವಂಥದ್ದು. ಸೊ ನಾವು ಇಷ್ಟೊಂದು ಡೀಟೇಲಾಗಿ ಸ್ಟಡಿ ಮಾಡಿ, ಒಬ್ಬ ಟೆಕ್ನಿಕಲ್ ಪರ್ಸನ್ ಆಗಿದ್ದು, ಒಬ್ಬ ಸ್ಪಿರಿಚುವಲ್ ಪರ್ಸನ್ ಆಗಿದ್ದು, ಇಷ್ಟೆಲ್ಲ ಸ್ಟಡಿ ಮಾಡಾದ್ಮೇಲಿಂದ ನಾನು ಸರಿಯಾದ ಪರಿಹಾರವನ್ನು ಕೊಡಬೇಕು. ಇಲ್ಲಲ್ಲಪ್ಪ, ಅಲ್ಲಿ ಕೂತ್ಕೋ, ನೆರಳಿರ್ತದೆ, ಹಾಯಾಗಿರ್ತೀಯ, ತಂಪಾಗಿರ್ತೀಯ, ಜಮ್ಮಂತ ಗಾಳಿ ಬರ್ತದೆ. ಇಲ್ಲಿ ಕೂತ್ಕೊಂಡ್ರೆ ಬಿಸಿಲು, ರಣ ಬಿಸಿಲು ಹೊಡಿತಾ ಇರ್ತದೆ. ಏನು ಮಾಡಬೇಕು? ಅಟ್ಲೀಸ್ಟ್ ಒಂದು ಕ್ಯಾಪರ್ ಹಾಕು, ಇಲ್ಲ ಒಂದು ಛತ್ರಿನಾದ್ರೂ ಇಟ್ಕೊ ಅಂತ ಹೇಳ್ತೀನಿ ನಾನು. ಇಲ್ಲ ಸರ್ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಒಂದು ಛತ್ರಿ ಇಟ್ಕೊ ಅಂತ ಹೇಳ್ತೀನಿ ಅಲ್ವಾ? ಪರಿಹಾರಗಳು ಸಾವಿರಾರಿದೆ, ಸಿಂಪಲ್. ನನ್ನ ಹತ್ರ ಬರೋದಲ್ಲ ಬರೀ ಸಿಂಪಲ್ ಪರಿಹಾರ. ರೈಟ್. ಒಬ್ಬ ಆರ್ಕಿಟೆಕ್ಟು ಅಂತಂದರೆ ಏನೇನಿರಬೇಕು ಅಂತ. ಈಗ ಹೆಂಗೆ ಡಾಕ್ಟ್ರ್ ಕೇಳಿದಾಗ ಅವನಿಗೆ ಅನಾಟಮಿನೂ ಗೊತ್ತಿರಬೇಕು, ಫಿಸಿಯಾಲಜಿನೂ ಗೊತ್ತಿರಬೇಕು, ಮೆಡಿಸನ್ನು ಗೊತ್ತಿರಬೇಕು. ಇದಿಷ್ಟು ಗೊತ್ತಿದ್ದರೆ ಪೇಷಂಟ್ನ ಟ್ರೀಟ್ ಮಾಡೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಅದೇ ರೀತಿ ಒಬ್ಬ ಆರ್ಕಿಟೆಕ್ಟ್ ಒಂದು ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಅನ್ನೋದಾದರೆ ಅವನಿಗೆ ಏನೇನಿರಬೇಕು ಅಂತನ್ನೋದ್ರೆ ಮೊಟ್ಟ ಮೊದಲದಾಗಿ ಅವನಿಗೆ ಅಸ್ಟ್ರಾನಮಿ ಗೊತ್ತಿರಬೇಕು, ಖಗೋಳಶಾಸ್ತ್ರದ ಬಗ್ಗೆ ಗೊತ್ತಿರಬೇಕು. ಎಲ್ಲ ಅದರಲ್ಲಿ ಎಕ್ಸ್ಪರ್ಟ್ ಆಗೋದು ಅಂತಲ್ಲ, ಅದರ ಬಗ್ಗೆ ಒಂದಷ್ಟಾದರೂ ಗೊತ್ತಿರಬೇಕು. ಖಗೋಳಶಾಸ್ತ್ರ ಗೊತ್ತಿರಬೇಕು. ಎರಡನೇದು ಅಸ್ಟ್ರಾಲಜಿ ಗೊತ್ತಿರಬೇಕು. ಅಂದರೆ ಗ್ರಹಗತಿಗಳಿಂದ
ಭೂಮಿಯ ಮೇಲೆ ಬಾಳುವಂಥ ಮನುಷ್ಯನ ಮೇಲೆ ಆಗುವಂಥ ಪ್ರಭಾವಳಿಗಳೇನು ಇದನ್ನು ತಿಳ್ಕೊಂಡಿರ್ಬೇಕು. ಸೊ ಮೂರನೇದು ಎನ್ವೈರ್ಮೆಂಟ್ ಗೊತ್ತಿರಬೇಕು ಅವ್ರಿಗೆ. ಅಂದರೆ ಎಲ್ಲಿ ಮನೆ ಕಟ್ತಾ ಇದ್ದೀನಿ ಆ ಸುತ್ತಮುತ್ತಲು ಏನೇನಿದೆ, ಅಲ್ಲಿ ಫ್ಯಾಕ್ಟ್ರಿ ಇದೆಯಾ, ಇಂಡಸ್ಟ್ರಿ ಇದೆಯಾ, ಆಫೀಸ್ಗಳಿದೆಯಾ, ಅಥವಾ ಬೇರೆ ಇನ್ನೇನೋ ತಯಾರಿಕಾ ಸಂಸ್ಥೆಗಳಿದೆಯಾ, ಅಥವಾ ಅಕ್ಕಪಕ್ಕದಲ್ಲಿ ಕೆರೆಗಳಿದೆಯಾ, ನದಿ ಇದೆಯಾ, ದೊಡ್ಡ ಮೋರಿ ಹೋಗ್ತಾ ಇದೆಯಾ, ಇದೆಲ್ಲ ಸ್ಟಡಿ ಮಾಡಬೇಕು. ಯಾರು ಸ್ಟಡಿ ಮಾಡ್ತಾರೆ? ಮಾಡಲ್ಲ, ಡಿಸೈನ್ ಮಾಡಕ್ಕೆ ಬಿಡ್ತಾರೆ. ಓಕೆ, ಅದಾದ ಮೇಲಿಂದ ಇವರ ವಂಶ ಪಾರಂಪರ್ಯ ಹೇಗೆ ಬಂದಿದೆ ತಿಳ್ಕೊಬೇಕು. ಇವರ ವಂಶ ಪಾರಂಪರ್ಯದಲ್ಲಿ ಯಾರು ತುಂಬ ಚೆನ್ನಾಗಿ ಬದುಕಿದ್ರು, ಬಾಳಿದ್ರು, ಅದೆಲ್ಲ ತಿಳ್ಕೊಬೇಕು. ವಂಶ ಪಾರಂಪರ್ಯ ತಿಳ್ಕೊಂಡು ಅದಕ್ಕೆ ತಕ್ಕನಾಗೆ ಅದೇ ಕೀರ್ತಿಯನ್ನು ಇವರು ಪಡಿಬೇಕಲ್ಲ. ಸೊ ಅದಾದಮೇಲಿಂದ ಆಮೇಲೆ ಇವರ ವೃತ್ತಿ ಪ್ರವೃತ್ತಿ ಏನು ಅದನ್ನು ತಿಳ್ಕೊಂಡಿರ್ಬೇಕು. 5ನೇದು ಜೀವನದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರಲ್ಲ ಅದು. ಇಷ್ಟು ತಿಳ್ಕೊಂಡು ಒಂದು ಮನೆಯನ್ನು ಡಿಸೈನ್ ಮಾಡಬೇಕು. ಇಷ್ಟು ಗೊತ್ತಿರೋಂಥದ್ದನ್ನ ನಮ್ಮ ಶಾಸ್ತ್ರಗಳಲ್ಲಿ ವಾಸ್ತುಶಿಲ್ಪಿ ಅಂತ ಕರೆಯುತ್ತೆ. ಒಂದಷ್ಟು ಟಿಪ್ಸ್ ಕೊಡೋದಾದ್ರೆ ಈ ಆರ್ಕಿಟೆಕ್ಟ್ ಅವ್ರಿಗೆ ಕೊಡಿ. ಯಾಕೆ ಗೊತ್ತಾ, ಆರ್ಕಿಟೆಕ್ಟ್ ಅಂತ ಬರ್ತಾರಷ್ಟೇ, ಇನ್ನು ನೋಡಿ ಅದೆಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು. ಸೊ ಒಂದೆರಡು ಟಿಪ್ಸ್ ಹಂಗೆ ಕೊಡ್ತೀನಿ. ಆರ್ಕಿಟೆಕ್ಟ್ಸ್ಗೆ ಕೊಡೋದು ಬೇಕಾದಷ್ಟಿದೆ. ಓಕೆ, ರೈಟಾ. ಆರ್ಕಿಟೆಕ್ಟ್ಗೆ ಕೊಡಬೇಕು ಅಂತಂದರೆ ದಯವಿಟ್ಟು ಶಾಸ್ತ್ರಗ್ರಂಥಗಳನ್ನು ಸರಿಯಾಗಿ ಬರೆದಿರುವಂತಹ ವಾಸ್ತುಶಿಲ್ಪಿಗಳು ಯಾರಾದರೆ ಬೇಕಾದಷ್ಟು ಬರೀತಾರೆ. 108 ಪುಸ್ತಕಗಳೆಲ್ಲ, 1000 ಪುಸ್ತಕಗಳು ಸಿಗುತ್ತೆ. ಅಂಥದ್ದೆಲ್ಲ ಬೇಕಾಗಿಲ್ಲ. ಒಳ್ಳೊಳ್ಳೆ ವಿಶ್ವಕರ್ಮ ಪ್ರಕಾಶನ, ಮಾಯಾಮತ ಇಂತಹ ಪುಸ್ತಕಗಳನ್ನು ಓದಿ ವಾಸ್ತು ಅಂದರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನೊಂದು ರೀಸೆಂಟ್ಲಿ ನಾನು ಓದ್ತಾರಂಥದ್ದು ದೊಡ್ಡ ಆರ್ಕಿಟೆಕ್ಟ್ ಒಬ್ಬರು ಕೊಟ್ಟಿದ್ದಾರೆ, BB ರಾಮನ್ ಅಂತ ಅಂದ್ಬಿಟ್ಟು. ಅವರು ಬಹಳ ಚೆನ್ನಾಗಿ ಬರೆದಿರೋ ವಾಸ್ತು ಬಗ್ಗೆ. ವಾಸ್ತು ವಿತ್ ಸೈನ್ಸ್, ನಾನು ಹೇಳ್ತಾ ಇದ್ದಲ್ಲ, ವಾಸ್ತು ವೇದ ವಿಜ್ಞಾನ, ಇದು ಮೂರನ್ನು ಕೂಡ ತುಲನಾತ್ಮಕವಾಗಿ ಓದ್ಕೊಂಡು ಮಾಡಿಕೊಂಡು ಒಂದು ಮನೆಯನ್ನು ಡಿಸೈನ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಆ ಮನೇಲಿ ಯಾರು ವಾಸ ಮಾಡ್ತಾರೋ ಅವರೆಲ್ಲ ಚೆನ್ನಾಗಿರ್ತಾರೆ. ಚೆನ್ನಾಗಿದ್ದಾಗ ಯಾರೋ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ರು ಅಂತ ಹೇಳಿದ್ರೆ ಸಾಕು, ಅದೇ ನಮ್ಗೆ ಆಶೀರ್ವಾದ ಆಗುತ್ತೆ. ಯಾವನೋ ಬಂದು ಡಿಸೈನ್ ಮಾಡಿಕೊಟ್ಟ, ಮುಂಚೆ ಇದ್ದಿದ್ದಕ್ಕಿಂತ ಎಕ್ಕುಟ್ಟೋದ್ವಿ ಅಂತಾರೆ, ಅದೇ ನನಗೆ ಶಾಪ ಆಗಿಬಿಡ್ತದೆ. ಸೊ ಶಾಪಗಳನ್ನು ತಗೋಬೇಡಿ, ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಸ್ ಸರ್, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಗುರುಗಳೇ. ಬಹುಶಃ ಆರ್ಕಿಟೆಕ್ಟ್ ಅವ್ರು ಎಲ್ಲರೂ ನೋಡ್ತಾ ಇದ್ರೆ ದಯವಿಟ್ಟು ಸರ್ ಹೇಳಿ ಟಿಪ್ಸ್ನ ಫಾಲೋ ಮಾಡಿ. ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬರೀ ಆರ್ಕಿಟೆಕ್ಟ್ ಅಂದ್ರೆ ಆಯ್ತು ಆ ಕೆಲಸ ಏನಿದೆ ಅದು ಮಾಡಿ ಮುಗಿಸ್ತೀವಿ ಅಂತ. ನಿಜಕ್ಕೂ ಕೂಡ ಒಬ್ಬ ಆರ್ಕಿಟೆಕ್ಟ್ಗೆ ಈ ವಾಸ್ತು ಅನ್ನುವಂತಹ ಜ್ಞಾನ ಎಷ್ಟು ಮುಖ್ಯ ಆಗತ್ತೆ ಅಂತ ಹೇಳಿ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಜೊತೆಗೆ ವೇದ ವಿಜ್ಞಾನ ಇದ್ರ ಶಾಸ್ತ್ರದ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗೋದಕ್ಕೆ ನನ್ನ ಪರವಾಗಿ ಹಾಗೆ ಸಮಗ್ರ ನ್ಯೂಸ್ ವೀಕ್ಷಕರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದ. ನಮಸ್ತೆ, ಜೈ ಹಿಂದ್. ವೀಕ್ಷಕರ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಸಮಗ್ರ ನ್ಯೂಸ್, ಇದು ನೇರ ನುಡಿ.